ಇವತ್ತು ನಾವು 4th ಡೇ ಆಫ್ ಟ್ರಾವೆಲಿಂಗ್ ಇಟಲಿಯಲ್ಲಿ. ಆ್ಯಂಡ್ ಇವತ್ತು 4th ಡೇ ಬಂದುಬಿಟ್ಟು ಇವಾಗ ವೆನ್ನಿಸಲ್ಲಿದ್ದೀವಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟವಾದ ಜಾಗ, ರೋಮ್ ಆದಮೇಲೆ ಎಸ್ಪೆಷಲಿ. ಆ್ಯಂಡ್ ಫೈನಲಿ ವಿ ಆರ್ ಹಿಯರ್. ನಾವು ಇವತ್ತು ಮತ್ತು ನಾಳೆ ಹಾಫ್ ಡೇ ಇಲ್ಲೇ ಇರ್ತೀವಿ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇವಾಗೇ ನಡಿಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲೆಲ್ಲ ಲೊಕ್ಯಾಲಿಟೀಸ್ ಎಲ್ಲ ನ್ಯಾರೋ ಇದೆ. ತುಂಬ ಸುತ್ತಲೇ ನೀರು ಇರೋದ್ರಿಂದ ತುಂಬ ವೆಹಿಕಲ್ಸ್ ಕಾಣಿಸಲ್ಲ ಇಲ್ಲಿ. ಬಟ್ ಎನಿವೇಸ್, ಸೊ ವಿ ಆರ್ ಗೆಟಿಂಗ್ ಟು ಗೋ ನಾವ್. ಆ್ಯಂಡ್ ನಿಮಗೂ ತೋರಿಸ್ತೀವಿ ಆನ್ ದ ವೇ ಏನೇನಿದೆ ಏನೇನಂತ ಎಕ್ಸ್ಪ್ಲೋರ್ ಮಾಡೋಣ ಜೊತೆಗೆ ವೆನ್ನಿಸ್ನ. ಲೆಟ್ಸ್ ಗೋ. ಸೊ ಇವಾಗ ನಾವೇನು ನೋಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಗ್ರ್ಯಾಂಡ್ ಕೆನಾಲ್ ವೆನ್ನಿಸಲ್ಲಿ. ಈ ಗ್ರ್ಯಾಂಡ್ ಕೆನಾಲ್ ಏನಕ್ಕೆ ಫೇಮಸ್ ಅಂದರೆ ಇದು 3.8 ಕಿಲೋಮೀಟರ್ಸ್ ಲಾಂಗ್ ಕೆನಾಲ್ ವೆನ್ನಿಸಲ್ಲಿ. ಆ್ಯಂಡ್ ಇದು ಒನ್ ಎಂಡ್ ಆಫ್ ದ ವೆನ್ನಿಸಿಂದ ಇನ್ನೊಂದು ಎಂಡ್ಗೆ ಕನೆಕ್ಟ್ ಆಗುತ್ತೆ. ಸೊ ನೀವು ಏರಿಯಲ್ ವ್ಯೂ ಇಲ್ಲ ಡ್ರೋನ್ ಶಾಟಲ್ಲಿ ನೋಡಿದ್ರೆ ಇದು ಎಸ್ ಶೇಪಲ್ಲಿ ಕಾಣುತ್ತೆ ಕೆನಾಲ್. ಇಲ್ಲಿ ಬಂದುಬಿಟ್ಟು ಅದು ಟ್ಯಾಕ್ಸಿ, ವಾಟರ್ ಟ್ಯಾಕ್ಸಿ ಸ್ಟ್ಯಾಂಡ್ ಅದು. ಸೊ ಇದು ಬಂದುಬಿಟ್ಟು ವಾಟರ್ ಟ್ಯಾಕ್ಸಿ. ಆ್ಯಂಡ್ ಅಲ್ಲೇನು ಕಾಣ್ತಿದೆ ಅದು ಗೊಂಡೋಲಾಸ್. ಸೊ ಗೊಂಡೋಲಾಸ್ ಅಂದರೆ ನೀವು ತುಂಬ ಸೀನ್ಸಲ್ಲಿ ನೋಡಿರ್ತೀರ, ಪ್ರೈವೇಟಾಗಿ ಕಪಲ್ಸು ಇಲ್ಲ ಗ್ರೂಪ್ ಆಫ್ ಪೀಪಲ್ಲು ಆ ಥರ ಬ್ಲ್ಯಾಕ್ ಬೋಟ್ಸ್ನ ತೊಗೊಂಡು ನ್ಯಾರೋ ಕೆನಾಲ್ಸಲ್ಲೆಲ್ಲ ರೈಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನು ಗೊಂಡೋಲಾಸ್ ಅಂತಾರೆ. ಯಾವ ಬ್ರಿಡ್ಜ್ ಮೇಲಿಂದ ನಾವು ನಿಂತ್ಕೊಂಡು ಗ್ರ್ಯಾಂಡ್ ಕೆನಾಲ್ ವ್ಯೂವನ್ನು ನೋಡಿದ್ವಲ್ಲ, ಸೊ ಆ ಬ್ರಿಡ್ಜ್ ಬಂದುಬಿಟ್ಟಿದ್ದೇನೆ. ಸೊ ಅಲ್ಲಿ ಸೆಂಟರ್ ಪಾಯಿಂಟ್ ಏನಿದೆ, ಸೊ ಅಲ್ಲಿ ನಾವು ನಿಂತ್ಕೊಂಡು ನೋಡಿದ್ದು. ಆ್ಯಂಡ್ ನಾವು ಈ ಕಡೆಯಿಂದನೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಕೆಳಗಡೆ ಇದು ಯೂಶ್ವಲಿ ವಾಟರ್ ಟ್ರಾನ್ಸ್ಪೋರ್ಟೇಷನ್ಗೆ. ಸೊ ಇದನ್ನೇ ರಿಯಾಲ್ಟೋ ಬ್ರಿಡ್ಜ್ ಅಂತಾರೆ, ಅಥವಾ ಇಟಾಲಿಯನಲ್ಲಿ ಹೇಳೋದಾದರೆ ಪಾಂತ ದ ರಿಯಾಲ್ಟೋ ಅಂತಲೂ ಹೇಳ್ತಾರೆ. ಆ್ಯಂಡ್ ಈ ಬ್ರಿಡ್ಜು ರಿಯಾಲ್ಟೋ ಐಲ್ಯಾಂಡ್ಗೆ ಮತ್ತು ವೆನ್ನಿಸ್ನ ಮೇಯ್ನ್ ಸ್ಯಾನ್ ಮಾರ್ಕೋ ಐಲ್ಯಾಂಡ್ಗೆ ಕನೆಕ್ಟ್ ಮಾಡುತ್ತೆ. A few moments later. ಸೊ ನಿಮಗಿದೇನು ಕಾಣಿಸ್ತಿದೆ ಇದನ್ನೇ ನಾನು ಗೊಂಡೋಲಾ ಅಂತ ಹೇಳಿದ್ದು. ಆ್ಯಂಡ್ ಅದನ್ನು ಓಡಿಸೋರನ್ನ ಗೊಂಡಲಿಯರ್ ಅಂತಾರೆ. ಸೊ ಇದನ್ನು ಗೊಂಡೋಲಾ ಅಂತಾರೆ, ಅವ್ರನ್ನ ಗೊಂಡಲಿಯರ್ ಅಂತಾರೆ. ಈ ಥರ ನಿಂತ್ಕೊಂಡು ಕಾಯ್ತಿರ್ತಾರೆ. The next day. ಸೊ ಇವಾಗ ನಾವು ಸೈಂಟ್ ಮಾರ್ಕ್ಸ್ ಸ್ಕ್ವೇರ್ಗೆ ಬಂದಿದ್ದೀವಿ. ಫಸ್ಟ್ ನಾವು ರಿಯಾಲ್ಟೋ ಐಲ್ಯಾಂಡಲ್ಲಿದ್ವಿ. ಸೊ ರಿಯಾಲ್ಟೋ ಐಲ್ಯಾಂಡಿಂದ ಆ ರಿಯಾಲ್ಟೋ ಬ್ರಿಡ್ಜನ್ನು ದಾಟಿ ಇವಾಗ ಸ್ಯಾನ್ ಮಾರ್ಕೋ ಐಲ್ಯಾಂಡಿಗೆ ಬಂದು ಇವಾಗ ಸೈಂಟ್ ಮಾರ್ಕ್ಸ್ ಸ್ಕ್ವೇರಿಗೆ ಬಂದಿದ್ದೀವಿ. ಸೊ ಬೇಸಿಕಲಿ ಇದು ಸೈಂಟ್ ಮಾರ್ಕ್ಸ್ ಸ್ಕ್ವೇರ್ ಬಂದು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟು ಅಂದರೆ ಇದು ಹಾರ್ಟ್ ಆಫ್ ದ ವೆನ್ನಿಸ್ ಅಂತ ಹೇಳ್ತಾರೆ. ಯಾಕಂದರೆ ಇದು ಮೇಯ್ನ್ ಸಿಟಿ ಸೆಂಟರ್ ಆಗಿದೆ ವೆನ್ನಿಸ್ಗೆ. ಆ್ಯಂಡ್ ನೀವು ಈ ಕಡೆ ಲೆಫ್ಟ್ಗೆ ಇದು ನನ್ನ ಮೇಲೆ ಏನು ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಪಿಯಾಜಾ ಸಾನ್ ಮಾರ್ಕೋ ಅಂತ. ಸೊ ಇದು ಹಳೆ ವೆನ್ನಿಸ್ಗೆ 18th 19th ಸೆಂಚುರಿಯಲ್ಲಿ ಇದು ಸಿಟಿ ಸೆಂಟರ್ ಆಗಿತ್ತು. ಆ್ಯಂಡ್ ಈ ಕಡೆ ಏನಿದೆ ಇದು ಬಂದುಬಿಟ್ಟು ಡಾಜೆ ಪ್ಯಾಲೇಸ್ ಅಂತಾರೆ. ಸೊ ಡಾಜೆ ಪ್ಯಾಲೇಸ್ ಅಂದರೆ ಇವಾಗ ಅದು ಜಸ್ಟ್ ಟೂರಿಸ್ಟ್ ಅಟ್ರಾಕ್ಷನ್. ಸೊ 1797ಕಿಂತ ಮುಂಚೆ ಯಾವಾಗ ಇಟಲಿಗೆ ಯುನೈಟ್ ಆಗೋ ಮುಂಚೆ ವೆನ್ನಿಸ್ ಅಂಡರ್
ಡಿಫ್ರೆಂಟ್ ಕಿಂಗ್ಡಮ್ಸ್ ರೂಲ್ ಕೆಳಗಿತ್ತು. ಸೊ ಇದನ್ನು ಒಂದು ಹಾರ್ಟ್ ಆಫ್ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಸೈಟ್ ಅಂತ ಮಾಡ್ಕೊಂಡಿದ್ರು. ಸೊ ಈ ಟವರ್ ಏನು ಕಾಣುತ್ತಿದೆ, ಸೊ ಆ ಟವರ್ ಹತ್ತಿದ್ರೆ ಯೂಶ್ವಲಿ ನಮಗೆ ಫುಲ್ ಏರಿಯಲ್ ವ್ಯೂ ಆಫ್ ವೆನ್ನಿಸ್ ಕಾಣುತ್ತೆ. ಅದಕ್ಕೋಸ್ಕರ ಟೂರಿಸ್ಟ್ ಇಲ್ಲೆಲ್ಲ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಹಿಂದೆ ಇರೋದು ಏನಂದರೆ ಅದು ಬಂದ್ಬಿಟ್ಟು ಸೈಂಟ್ ಮಾರ್ಕ್ಸ್ ಬೆಸಿಲಿಕಾ ಅಂತ, ಅದು ಹಳೆ ಕಾಲದ ಚರ್ಚ್ ಆಗಿದೆ. ಸೊ ಅದಕ್ಕೋಸ್ಕರ ಅದು ಒನ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ಸ್. ಸೊ ನಿಮಗೆ ನೆನಪಿರ್ಬೋದು, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮ ಅಪ್ಪು ಅವ್ರದ್ದು ಅರಸು ಫಿಲಿಮ್ ಬಂದಾಗ ಅದರಲ್ಲಿ ಒಂದು ಸೂಪರ್ ಹಿಟ್ ಸಾಂಗ್ ಇದೆ, ನಿನ್ನ ಕಂಡ ಕ್ಷಣದಿಂದ ಅಂತ. ಪರ್ಸ್ನಲಿ ನನ್ನ ಫೇವ್ರೇಟ್ ಸಾಂಗ್ ಅದು ಇಲ್ಲಿವರೆಗೂ ಆಲ್ ಟೈಮ್. ಸೊ ಆ ಸಾಂಗಲ್ಲಿ ನೀವು ಓಪನಿಂಗ್ ಶಾಟ್ ನೋಡಿದ್ರೆ ವೆನ್ನಿಸಲ್ಲಿ ಶೂಟ್ ಮಾಡಿರೋವಂಥದ್ದು. ಸೊ ಅಪ್ಪು ಸರ್ ಈ ಒಂದು ಸಿಟಿ ಸ್ಕ್ವೇರಿಂದ ಫ್ಲವರ್ಸ್ ಇಟ್ಕೊಂಡು ಓಡ್ಕೊಂಡು ಬರ್ತಾರೆ, ಓಡ್ಕೊಂಡ್ಬಂದು ರಮ್ಯಾನ ಫಾಲೋ ಮಾಡಿ ಆ ಒಂದು ಬ್ರಿಡ್ಜ್ ಹತ್ತಾರೆ. ಸೊ ಆ ಶಾಟ್ ತೆಗ್ದಿರೋದು ಇಲ್ಲೇ. ಸೊ ಇದೇ ಓಪನಿಂಗ್ ಶಾಟ್ ಇಲ್ಲಿ. ಆ್ಯಂಡ್ ರಮ್ಯಾ ಅವ್ರದ್ದು ಆ್ಯಂಡ್ ಅಪ್ಪು ಅವ್ರದ್ದು ಆ ಬ್ರಿಡ್ಜ್ ಏನು ಕಾಣಿಸ್ತಿದೆ ನಿಮಗೆ, ಆ ಬ್ರಿಡ್ಜಲ್ಲೇ ನಿಮಗೆ ಆ ಸೀನ್ ಕೊಡ್ಸೋದು. ನಿಮಗೆ ಬೇರೆ ಇನ್ನೊಂದು ಆ್ಯಂಗಲಲ್ಲ ಸಾಂಗ್ ನೋಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ಕಾಣುತ್ತೆ. ಸೊ ಅದೊಂದು ಐಲ್ಯಾಂಡ್ ಕಾಣುತ್ತೆ ಟವರ್ದು, ಆ್ಯಂಡ್ ನಿಮ್ಗೆ ಇಷ್ಟೊಂದು ಬೋಟ್ಸ್ ಎಲ್ಲ ಕಾಣುತ್ತೆ. ಸೊ ಬೇಸಿಕಲಿ ಅರಸುದು ನಿನ್ನ ಕಂಡ ಕ್ಷಣದಿಂದ ಸಾಂಗ್ ತೆಗೆದಿರೋದು ಇಲ್ಲೇ. ನಾನೇನು ಅಂದ್ಕೊಂಡೆ ಅಂದರೆ ನಿಮಗೊಂದು ಪ್ರೋ ಟಿಪ್ ಹೇಳೋಣ ಅಂತ. ಸೊ ಏನಂದರೆ ಲೈಕ್ ವೆನ್ನಿಸಲ್ಲಿ ನೀವು ಆದಷ್ಟು ಕಾಲ್ನಡಿಗೆಲ್ಲೇ ಓಡಾಡ್ಬೋದು. ಯಾಕಂದರೆ ವೆನ್ನಿಸ್ ಬೀಯಿಂಗ್ ಆ್ಯನ್ ಐಲ್ಯಾಂಡ್, ಸೊ ಇಟ್ ಈಸ್ ಸ್ಪ್ಲಿಟ್ ಇನ್ ಟು ಡಿಫ್ರೆಂಟ್ ಐಲ್ಯಾಂಡ್ಸ್. ಸೊ ನೀವು ಯಾವುದೇ ಐಲ್ಯಾಂಡ್ಗೆ ಹೋಗ್ಬೇಕಂದ್ರೂ ನ್ಯೂಮರಸ್ ಬ್ರಿಡ್ಜಸ್ ಇದೆ. ಸೊ ಇದು ಒನ್ ಆಫ್ ದ ಎಕ್ಸಾಂಪಲ್. ಸೊ ಈ ಬ್ರಿಡ್ಜಸ್ ಇದ್ದಾಗ ನೀವು ಓಡಾಡೋಕ್ಕೆ ನಿಮಗೆ ಏನು ಲೈಕ್ ನೀವು ಅನ್ಸೋದೇ ಇಲ್ಲ ನೀವು ತುಂಬ ಓಡಾಡ್ತಿದ್ದೀರ ಅಂತ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ, ಸೊ ನಿಮಗೆ ಓಡಾಡೋ ಆ್ಯಲೀಸ್ ಎಲ್ಲ ರೋಡ್ಗಳಾಗಲಿ ತುಂಬ ನ್ಯಾರೋ ಇದೆ. ಆದಷ್ಟು ಓಡಾಡಿ, ಆದಷ್ಟು ಕಾಲ್ನಡಿಗೆ ಎಲ್ಲ ಕವರ್ ಮಾಡಿ ಎಲ್ಲ ಪ್ಲೇಸಸ್ಸು. ಸೊ ಇನ್ನೊಂದು ಗೊಂಡೋಲಾಸ್ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ ವೆನ್ನಿಸಿಗೆ ಬಂದರೆ ಆಬ್ವಿಯಸ್ಲಿ ಗೊಂಡೋಲಾ ಈಸ್ ಅ ಮಸ್ಟ್ ಎಕ್ಸ್ಪೀರಿಯನ್ಸ್. ಬಟ್ ಏನಂದರೆ ಗೊಂಡೋಲಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಇಟ್ ಡಿಪೆಂಡ್ಸ್, ನೀವೇನಾದರೂ ಲೈಕ್ ಒಂದು ಗ್ರೂಪ್ ಜೊತೆ ಸ್ಪ್ಲಿಟ್ ಮಾಡ್ಕೊತಿದ್ದೀರ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನೀವು ಅನ್ಫಾರ್ಚುನೇಟ್ಲಿ ನಿಮಗೇನು ಗ್ರೂಪ್ ಸಿಕ್ಕಿಲ್ಲ. ಆ್ಯಂಡ್ ಆಲ್ಸೋ ನೀವು ಕಪಲ್ಸ್ ಬಂದರೆ ಇಫ್ ಯು ಆರ್ ಪ್ಲ್ಯಾನಿಂಗ್ ಎ ಪ್ರೈವೇಟ್ ಗೊಂಡೋಲಾ ಟ್ರಿಪ್, ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಪರ್ ಗೊಂಡೋಲಾ ಇಟ್ ಈಸ್ €80. ಆ €80 ಏನಿದೆ ಅದು ನಾನ್ ನೆಗೋಷಿಯಬಲ್ ಆಗಿದೆ. ಯಾಕಂದರೆ ಆ ಪ್ರೈಸ್ ಏನಿದೆ ಅದು ವೆನಿಸ್ ಸಿಟಿ ಕೌನ್ಸಿಲ್ ಸೆಟ್ ಮಾಡಿರೋ ಪ್ರೈಸ್. ಸೊ ದಿಸ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ಗೊಂಡೋಲಾ ರೈಡರ್ಸ್. ಸೊ ಆದ್ದರಿಂದ ನೀವು ನೆಗೋಷಿಯೇಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಒಂಥರ ಬ್ಯಾಡ್ ಇಂಪ್ರೆಷನ್ ಬೀಳುತ್ತೆ. ಆ್ಯಂಡ್ ಈ ರೈಡ್ನ ಮಿಸ್ ಮಾಡ್ಕೊಳಕ್ಕೂ ನಿಮಗೆ ಮತ್ತೆ ಮುಂದೆ ರಿಗ್ರೆಟ್ ಆಗಬಾರ್ದು. ಸೊ ನೆಗೋಷಿಯೇಟ್ ಮಾಡೋಕ್ಕೆ ಹೋಗಬೇಡಿ, €80 ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫಾರ್ಚುನೇಟ್ಲಿ ನೀವೇನಾದರೂ ಪ್ರೈವೇಟ್ ಟ್ರಿಪ್ ಪ್ಲ್ಯಾನ್ ಮಾಡಿಲ್ಲ, ಇಫ್ ಯು ಆರ್ ಓಕೆ ಟು ಸ್ಪ್ಲಿಟ್ ವಿತ್ ಅನದರ್ ಗ್ರೂಪ್ ಅಂದರೆ ಆಬ್ವಿಯಸ್ಲಿ ನಿಮಗೆ ಕಡಿಮೆ ಆಗುತ್ತೆ. ಸೊ ಗೈಸ್, ಇಲ್ಲಿಗೆ ನಮ್ಮ ವೆನ್ನಿಸ್ನ ಎಪಿಸೋಡ್ನ ಎಂಡ್ ಮಾಡೋ ಟೈಮ್ ಬಂತು. ಸೊ ಏನು ಹೇಳ್ದಂಗೆ ವೆನ್ನಿಸಲ್ಲಿ 2 ನೈಟ್ ಸ್ಪೆಂಡ್ ಮಾಡಿದ್ವಿ. ಸೊ ಎಷ್ಟೊಂದು ಜಾಗಗಳಿತ್ತು ನೋಡೋಕ್ಕೆ. ಆ್ಯಂಡ್ ವೆನ್ನಿಸಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಎಲ್ಲ ಆಜು ಬಾಜುನೇ ಇದೆ. ಸೊ ನೀವು ತುಂಬ ದೂರ ಹೋಗಬೇಕಾಗಿಲ್ಲ. ಸೊ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಕೂಡ ತುಂಬ ದೂರ ಇಲ್ಲ. ಅಲ್ಲಲ್ಲೇ ನೀವು ನಡೆದಾಡಿಕೊಂಡು ನಡಿಗೆ ಎಲ್ಲ ನೀವೆಲ್ಲ ಕವರ್ ಮಾಡ್ಬೋದು. ಸೊ ಸೈಂಟ್ ಮಾರ್ಕ್ ಸ್ಕ್ವೇರ್ ನೋಡಿದ್ವಿ, ಸಾನ್ ಮಾರ್ಕೋ ನೋಡಿದ್ವಿ, ಆಮೇಲೆ ರಿಯಾಲ್ಟೋ ಬ್ರಿಡ್ಜ್ ನೋಡಿದ್ವಿ, ಆಮೇಲೆ ನಮ್ಮದೊಂದು ಬ್ಯೂಟಿಫುಲ್ ಗೊಂಡೋಲಾ ರೈಡ್ ತೊಗೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ನನಗೆ ರೋಮ್ ಆದಮೇಲೆ ಇಷ್ಟ ಆಗಿದ್ದಂಥ ಸಿಟಿ ವೆನ್ನಿಸ್. ಸೊ ವೆನ್ನಿಸ್ ಈಸ್ ಒನ್ ಆಫ್ ದ ಯುನೀಕ್ ಸಿಟೀಸ್ ಇನ್ ಇಟಲಿ.
ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಬಂದಿದೆ. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಫೈನಲ್ ನಮ್ಮ ಡೆಸ್ಟಿನೇಷನ್ ಆಗಿದೆ ಮಿಲಾನನ ಕಂಟೆಂಟ್ ವ್ಲಾಗ್ನ ತರ್ತೀನಿ ನಿಮ್ಮ ಮುಂದೆ. ಸೊ ಅಲ್ಲಿವರೆಗೂ ಲೈಕ್ ಐ ಆಲ್ವೇಸ್ ಸೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಹೇಳಿ, ಏನಾದರೂ ಕೇಳಬೇಕು ಅಂದರೆ ಕೇಳಿ. ಸೊ ಯು ಕ್ಯಾನ್ ಆಲ್ವೇಸ್ ರೀಚ್ ಔಟ್ ಟು ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ನಾನು ಬರೋವರೆಗೂ ನನ್ನಿಂದ, ನಯನದಿಂದ, ನಮ್ಮಿಬ್ಬರಿಂದನೂ ನಿಮ್ಮೆಲ್ರಿಗೂ, ನಮ್ಮೆಲ್ಲ ಕನ್ನಡಿಗರ ಅಣ್ಣ ತಮ್ಮಂದಿರಿಗೂ ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಎ ಗುಡ್ ನೈಟ್, ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್.